ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೌಲ್ಯ ಶಿಕ್ಷಣ ವ್ಯಾಲ್ಯೂ ಎಜುಕೇಷನ್ 3ನೇ ತರಗತಿಯ ಪಠ್ಯಪುಸ್ತಕದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಹೇಳೋ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಪರಿವಿಡಿ, ಅವರ್ ಫೀಲಿಂಗ್ಸ್, ಹಾಗೆ ಶಾಲೆಯ ಒಂದು ವಾತಾವರಣ ತುಂಬ ಸಂತೋಷವಾಗಿರುವಂತಹದ್ದು. ಹಾಗೆ ನೆಕ್ಸ್ಟ್ ಶಿಕ್ಷಕರಿಂದ ನಾವು ಕೈಂಡ್, ಫ್ರೆಂಡ್ಲಿ, ಹೆಲ್ಪಿಂಗನ್ನು ಬಯಸ್ತೇವೆ. ಹಾಗೆ ನಾವು ಇನ್ನೊಬ್ಬರು ಏನಾದರೂ ಹೇಳ್ತಿರ್ಬೇಕಾದ್ರೆ ಲಿಸನ್ ಮಾಡಬೇಕು, ಅಂದರೆ ಸರಿಯಾಗಿ ಕೇಳಬೇಕಾಗುತ್ತೆ. ಹಾಗೆ ಸಂತೋಷ, ದಯೆ, ಮತ್ತು ಸ್ನೇಹಿ, ಸಹಾಯ, ಈ ರೀತಿಯಾಗಿ ಇರುವಂತಹ ಪ್ರಶ್ನೆಗಳು. ರೈಟ್ ಆರ್ ರಾಂಗ್ ಆನ್ಸರ್ಸ್. ಹಾಗೆ ನಾವು ನಮ್ಮ ತಪ್ಪುಗಳನ್ನು ಮರೆಮಾಚುತ್ತಿದ್ದರೆ ಏನಾಗಬಹುದು ಎಂಬುದನ್ನು ಚರ್ಚಿಸಿ. ಇದು ಸರಿಯಲ್ಲ, ಆಯಿತಾ. ಈಗ ನಾವು ಮಾಡಿದ ತಪ್ಪುಗಳನ್ನು ಮರೆಮಾಚಿದಾಗ ಅದು ತಪ್ಪು. ಹಾಗೆ ನಾವು ಧೈರ್ಯದಿಂದ ವಿವರಿಸಿ ನಮ್ಮ ಒಂದು ತಪ್ಪನ್ನು ಹೇಳಬೇಕಾಗುತ್ತೆ. ನಮ್ಮ ತಪ್ಪು ಇಲ್ಲ ಅಂತ ಅಂದರೂ ಕೂಡ ವಿವರಿಸಿ ಹೇಳುವಂತಹ ಶಾಂತಿ ಇರಬೇಕಾಗುತ್ತೆ. ಅವರ್ ಫೀಲಿಂಗ್ಸ್. ಹಾಗೆ ವಾಟ್ ಮೇಡ್ ಯು ಫೀಲ್ ಹ್ಯಾಪಿ ಟುಡೇ? ಪ್ಲೇಯಿಂಗ್ ವಿತ್ ಮೈ ಫ್ರೆಂಡ್ಸ್. ಓಕೆ. ನೆಕ್ಸ್ಟ್, ಯಾವಾಗ ನಿನಗೆ ತುಂಬ ಫೀಲ್ ಆಗುತ್ತೆ ಸ್ಯಾಡ್ ಅಂತಂದರೆ ಲೂಸಿಂಗ್ ದ ಗೇಮ್, ಅಂದರೆ ನಾನು ಆಟದಲ್ಲಿ ಸೋತಾಗ. ಹಾಗೆ ವಾಟ್ ಆರ್ ಯು ಎಕ್ಸೈಟ್ ಅಂದರೆ ನೀನು ತುಂಬ ಖುಷಿಯಾಗಿರ್ತೀಯ, ಅಂದರೆ ನಾನು ಸ್ಕೂಲಲ್ಲಿ ಪಿಕ್ನಿಕ್ಕನ್ನು ಇಟ್ಟಾಗ. ಹಾಗೆ ಫೀಲ್ ಅಂದರೆ ತುಂಬ ದುಃಖದಲ್ಲಿರುವಂತಹದ್ದು. ಕೋಪ ಅಂತಂದರೆ ನನಗೆ ಸಮ್ವನ್ ಡಿಸ್ಟರ್ಬ್ ಮೀ, ಯಾರಾದರೂ ನನಗೆ ತೊಂದರೆ ಕೊಟ್ಟಾಗ. ಹಾಗೆ ನನಗೆ ಇಷ್ಟ ಆಗದೆ ಇರುವಂತಹದ್ದು ಏನಪ್ಪ ಅಂತಂದರೆ ಡಾರ್ಕ್ನೆಸ್, ಅಂದರೆ ಕತ್ತಲು. ಹಾಗೆ ನಮ್ಮ ಭಾವನೆಗಳು ಅದೇ ರೀತಿಯಾಗಿ ನೋಡುವಂತಹದ್ದು. ಹಾಗೆ ಕೋಪ ಮತ್ತು ನೋವು. ಹಾಗೆ ತರಗತಿಯಲ್ಲಿ ತನ್ನ ಜಾಗಕ್ಕೆ ಹೋಗಿ ಸುಮ್ಮನೆ ಕುಳಿತುಕೊಳ್ಳುವಂತಹ ಅದರ ಮೂಲಕ. ಹಾಗೆ ಅವಳ ಬಳಿ ಬಂದು ಕ್ಷಮಿಸಿ ಗೆಳತಿಯರು ಅವಳಿಗೆ ನೋಟ್ ಪುಸ್ತಕವನ್ನು ನೀಡ್ತಾರೆ. ಇದು ಈ ಪ್ರಶ್ನೆಗಳಿಗೆ ಉತ್ತರ. ಹಾಗೆ ಐ ಫೆಲ್ಟ್ ಎಕ್ಸಿಟೆಡ್ ಬಟ್ ಎ ಲಿಟಲ್ ನರ್ವಸ್. ಓಕೆ. ನೆಕ್ಸ್ಟ್, ಅಂದರೆ ನಾನು ಹೊಸದಾಗಿ ಪ್ರಯತ್ನವನ್ನು ಮಾಡುವಂತಹ ಕೆಲಸದಲ್ಲಿ ತುಂಬ ಆಶ್ಚರ್ಯ ಇರುತ್ತೆ. ಹಾಗೆ ನನಗೆ ಸ್ವಲ್ಪ ಭಯನೂ ಕೂಡ ಇರುತ್ತೆ. ಹಾಗೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಓಕೆ. ಹಾಗೆ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ, ಆದರೆ ಪ್ರಯತ್ನವನ್ನು ಮಾಡ್ತೀನಿ. ಐ ಫೆಲ್ಟ್ ಕಾನ್ಫಿಡೆಂಟ್ ಆ್ಯಂಡ್ ಹ್ಯಾಪಿ ಆ್ಯಸ್ ಇಂಪ್ರೂವ್ಡ್. ನಾನು ನನ್ನ ಒಂದು ನಂಬಿಕೆಯಿಂದ ನಾನು ಪ್ರಯತ್ನವನ್ನು ಪಟ್ಟಾಗ ನಾನು ಇಂಪ್ರೂವ್ಮೆಂಟ್ ಆಗ್ತೀನಿ. ಹಾಗೆ ಐ ಆಮ್ ನೋಟಿಸ್ಡ್ ಎ ಯೆಲ್ಲೋ ಫ್ಲವರ್, ಇಟ್ಸ್ ಪೆಟಲ್ಸ್ ಆರ್ ಸಾಫ್ಟ್, ಇಟ್ ಈಸ್ ಸ್ಮೂತ್ ಆ್ಯಂಡ್ ಬ್ರೈಟ್ ಅಂಡರ್ ಸನ್ಲೈಟ್. ಅಂದರೆ ಹೂವು ಪಕ್ಕದಲ್ಲಿ ಇರುವಂತಹ ಹುಡುಗಿ ಅದು ಏನನ್ನು ಸೂಚಿಸುತ್ತೆ ಅಂತಂದರೆ ಅವಳು ತುಂಬ ಸ್ಮೂತು ಆಗಿ ತುಂಬ ಬ್ರೈಟು ಅಂತ. ಆ ಒಂದು ಹೂವನ್ನು ನಾವು ಫೀಲ್ ದಟ್ ಇನ್ ಈಕ್ವಲ್ ಟು ಇನ್ ಗರ್ಲ್ ಇನ್ ಕಂಪೇರ್. ಓಕೆ. ನೆಕ್ಸ್ಟ್ ಆರ್ ಮ್ಯಾಚಸ್. ಹಾಗೆ ಎಸ್ ವಿ ಕ್ಯಾನ್ ಫೀಲ್ empathy and show care for unknown people. ಓಕೆ. ನೆಕ್ಸ್ಟ್, ಎಸ್ ಬಿಕಾಸ್ ಹ್ಯಾಸ್, ಅಂದರೆ ನಮಗೆ ಗೊತ್ತಿಲ್ಲದಂತಹ ವ್ಯಕ್ತಿಗಳನ್ನು ನಾವು ಸಹಾಯದಲ್ಲಿ, ಅವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ಕೂಡ ಒಳ್ಳೆಯದು. ಏಕೆ ಅಂತಂದರೆ ಅದು ನಮ್ಮ ಮಾನವ, ಅಂದರೆ ವುಮೆನ್, ಅಂದರೆ ನಮ್ಮ ಒಂದು ಮಾನವನ ಒಂದು ಕರ್ತವ್ಯವಾಗಿರುತ್ತೆ. ಹಾಗೆ ಡಿಫ್ರೆಂಟ್ ಪೀಪಲ್ ದೇರ್ ಕಲ್ಚರ್ಸ್ ವ್ಯಾಲ್ಯೂಸ್. ಓಕೆ. ಸ್ಪೆಷಲ್ ವಾಕ್, ಅಂದರೆ ನೋ ವಿ ಶುಡ್ ನೆವರ್ ಮೇಕ್ ಫನ್ ಆಫ್ ಎನಿವನ್, ಎವರಿ ಈಸ್ ಯುನಿಕ್. ನೋ ವಿ ಶುಡ್ ಶೋ ಎಂಪಥಿ ಆ್ಯಂಡ್ ಆಫ್ಟರ್ ಸಪೋರ್ಟ್. ಓಕೆ. ನೋ ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಆರ್ ಈಕ್ವಲ್.
ಅಂದರೆ ಹುಡುಗಿಯರು ಮತ್ತು ಹುಡುಗರು ಸಮಾನರು ಅಂತ ಹೇಳುವಂತಹದ್ದು. ಆ್ಯಂಡ್ ಇಟ್ ಹರ್ಟ್ ದೇರ್ ಫೀಲಿಂಗ್ಸ್ ಆ್ಯಂಡ್ ಮೇಕ್ಸ್ ಫ್ರಮ್ ಸ್ಯಾಡ್. ಅಂದರೆ ಇಲ್ಲಿ ನಾವು ಎಂದಿಗೂ ಯಾರನ್ನ ಗೇಲಿ ಮಾಡಬಾರ್ದು. ಇಲ್ಲಿ ನಾವು ಅವರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರಬೇಕು. ಹಾಗೆ ಹುಡುಗ ಮತ್ತು ಹುಡುಗಿ ಇಬ್ಬರು ಕೂಡ ಸಮಾನರು. ಈ ಪ್ರಶ್ನೆಗಳಿಗೆ ಉತ್ತರ. ಹಾಗೆ ಅದು ಅವರ ಭಾವನೆಗೆ ಧಕ್ಕೆಯನ್ನು ತರುತ್ತದೆ ಮತ್ತು ನೋವನ್ನು ಉಂಟು ಮಾಡುತ್ತದೆ. ಹಾಗೆ ಐ ಕ್ಯಾನ್ ಡೂ ಎನಿಥಿಂಗ್, ಐ ಸೆಟ್ ಮೈ ಮೈಂಡ್ ಟು ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್ ಮ್ಯಾಟರ್ ನಾಟ್ ಜೆಂಡರ್. ಅಂದರೆ ನಮ್ಮ ಒಂದು ಬುದ್ಧಿವಂತಿಕೆಯಿಂದ, ನಮ್ಮ ಹಾರ್ಡ್ ವರ್ಕಿಂದ ನಾವು ಸಾಧನೆ ಮಾಡಬಹುದು. ನಮ್ಮ ಹುಡುಗರು ಹುಡುಗಿಯರು ಅನ್ನುವಂತಹ ಭೇದ ಭಾವ ಇಲ್ಲ. ಹಾಗೆ ಟು ಸ್ಟೇ ಹೆಲ್ತ್ಲಿ ಆ್ಯಂಡ್ ಅವಾಯ್ಡ್ ಡಿಸೀಸಸ್. ಅಂದರೆ ನಾವು ಆರೋಗ್ಯವಾಗಿರಲು ಮತ್ತು ರೋಗಗಳಿಂದ ದೂರವಿರಲು ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಶುಚಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಅಬ್ಸರ್ವಿಂಗ್ ದ ಸ್ಕೈ ಮೇಡ್ ಮೀ ಫೀಲ್ calm and peaceful. I noticed beautiful white clouds shaped like birds. ಹಾಗೆ ಇಲ್ಲಿರುವಂತಹ ಅಂದರೆ ನಾವು ರಸ್ತೆಯಲ್ಲಿ ಬಾಳೆಹಣ್ಣನ್ನು ತಿಂದು ಸಿಪ್ಪೆಯನ್ನು ಡಸ್ಟ್ಬಿನ್ನಿಗೆ ಹಾಕಬೇಕು. ಓಕೆನಾ. ನೆಕ್ಸ್ಟ್ ಅದು ಒಂದು ಒಳ್ಳೆ ಗೊಬ್ಬರ ಆಗುತ್ತೆ. ಹಾಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಹಾಕಬಾರದು. ಹಾಗೆ ವೇಸ್ಟ್ ಇರುವಂತಹ ತ್ಯಾಜ್ಯ ವಸ್ತುಗಳು, ಅದರಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ವಿಲೇವಾರಿ ಮಾಡಬೇಕಾಗುತ್ತೆ. ಹಾಗೆ ಹಸಿ ಕಸ ಒಣ ಕಸ ಬೇರ್ಪಡಿಸಿ ನಾವು ಕಸಗಳನ್ನು ಬೇರ್ಪಡಿಸಬೇಕಾಗುತ್ತೆ. ಹಾಗೆ ಕಸದ ಬುಟ್ಟಿ ಸಿಗುವವರೆಗೂ ಬಿಸ್ಕತ್ ಕವರನ್ನು ಬ್ಯಾಗಲ್ಲೇ ಇಟ್ಕೊಂಡು ನಾವು ಅದನ್ನು ಹಾಕಬೇಕಾಗುತ್ತೆ. ಹಾಗೆ ತರಕಾರಿ ಸಿಪ್ಪೆಗಳನ್ನು, ತೋಟದ ಕಸವನ್ನು ಗುಂಡಿಗೆ ಹಾಕಿ ಗೊಬ್ಬರವನ್ನು ಮಾಡಬೇಕು. ಹಾಗೆ ಹಳೆಯ ಮೊಬೈಲ್, ಟಿವಿ ಇವುಗಳನ್ನು ಮರುಬಳಕೆ ಕೇಂದ್ರಕ್ಕೆ ನೀಡಿ ಪರಿಸರ ಮಾಲಿನ್ಯ ಆಗದಂತೆ ಕಾಪಾಡಬೇಕಾಗುತ್ತೆ. ಸ್ವಚ್ಛವಾಗಿ ಇಡಬೇಕು ಮತ್ತು ಶಾಂತವಾಗಿ ಸಾರ್ವಜನಿಕ ಆಸ್ತಿಗಳನ್ನು ಕಾಪಾಡಬೇಕಾಗುತ್ತೆ. ಅಂದರೆ ಮೈ ಬಾಡಿ ಹೆಲ್ಪ್ಸ್ ಮೀ ಪ್ಲೇ, ಲರ್ನ್, ಎಕ್ಸ್ಪ್ರೆಸಸ್ ಫೀಲಿಂಗ್ಸ್, ಹೆಲ್ಪ್ಸ್ ಅದರ್ಸ್ ವರ್ಲ್ಡ್. ಅಂದರೆ ನಾನು ಒಳ್ಳೆಯ ಆಹಾರ ಅಂತಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಹಾಗೆ ಹನಿ, ರೈಸ್, ರೋಟಿ ಅಂದರೆ ಗುಡ್ ಹೆಲ್ತ್ ಫುಡ್. ಆ್ಯಂಡ್ ಆರೋಗ್ಯಕ್ಕೆ ಒಳ್ಳೆಯದಲ್ಲದಂಥ ಜಂಕ್ ಫುಡ್ಸು, ಚಿಪ್ಸ್, ಬ್ರೆಡ್, ಜ್ಯೂಸ್, ಐಸ್ ಕ್ರೀಮ್, ಕೋಲ್ಡ್ ಐಟಮ್ಸ್ ನಾಟ್ ಗುಡ್ ಹೆಲ್ತ್ ಫುಡ್. ನೆಕ್ಸ್ಟ್ ನಾವು ಆಹಾರವನ್ನು ಏಕೆ ತಿನ್ನಬೇಕು ಅಂದರೆ ನಮ್ಮ ದೇಹಕ್ಕೆ ಶಕ್ತಿ ಬೇಕು. ಆಟ ಆಡೋದಕ್ಕಾಗಲಿ, ಕಲಿಯೋದಕ್ಕಾಗಲಿ, ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ನಾವು ದಿನನಿತ್ಯ ಆಹಾರವನ್ನು ಸೇವಿಸಬೇಕಾಗುತ್ತೆ. ಹಾಗೆ ಇಲ್ಲಿರುವಂತಹ ಚಿತ್ರದಲ್ಲಿ ನಾವು ಗಮನಿಸಿದಾಗ ಊಟಕ್ಕೆ ನಾವು ಸರದಿಯಲ್ಲಿ ನಿಲ್ಲದೆ ನಾವು ತಳ್ಳಾಟವನ್ನು ಮಾಡಿಕೊಂಡು ಆಹಾರವನ್ನು ಪಡಿತೀವಿ. ಇದು ಸೇಫ್ ಅಲ್ಲ. ಹಾಗೆ ನಾವು ಶಾಲೆಯಲ್ಲಿ ಸಾಲಿಗೆ ನಿಂತ್ಕೊಂಡು, ಸರದಿಯಲ್ಲಿ ನಿಂತ್ಕೊಂಡು ಒಬ್ಬರಾದ ನಂತರ ಒಬ್ಬರು ಬಂದು ಆಹಾರವನ್ನು ಬಡಿಸಿಕೊಂಡು ಶುಭ್ರವಾಗಿ ಒಂದು ಸ್ಥಳದಲ್ಲಿ ಕೂತುಕೊಂಡು ಊಟ ಮಾಡೋದ್ರಿಂದ ಅದು ಸೇಫ್ ಆ್ಯಂಡ್ ಗುಡ್. ಧನ್ಯವಾದಗಳು.